ಎಲ್ಲರಿಗೂ ನಮಸ್ಕಾರ. ಗೃಹಜ್ಯೋತಿ ಮರುಪರಿಶೀಲನೆ ಬಗ್ಗೆ ಸುಮಾರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ಮೊದಲನೇದಾಗಿ ಗೃಹಜ್ಯೋತಿ ಯೋಜನೆನ ಮರುಪರಿಶೀಲನೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂತಹ ಜನಗಳಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗಲಿ ಅನ್ನೋ ಕಾರಣಕ್ಕೆ ಗೃಹಜ್ಯೋತಿ ಯೋಜನೆಯನ್ನು ಮರುಪರಿಶೀಲನೆ ಮಾಡಿಸ್ತಾ ಇರೋದು. ಇನ್ನು ಮೊದಲನೇದಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು ಮೊಬೈಲ್ ಆ್ಯಪಲ್ಲೇ ಮಾಡ್ಕೊಳ್ಳಂಗಿದ್ದಿದ್ರೆ ಅಪ್ಲಿಕೇಶನ್ನು ನಿಮಗೆ ಯಾವುದೇ ಗೂಗಲ್ ಪ್ಲೇಸ್ಟೋರಲ್ಲೂ ಸಿಗೋಲ್ಲ, ಆಪಲ್ ಆ್ಯಪ್ ಸ್ಟೋರಲ್ಲೂ ಸಿಗೋಲ್ಲ. ನಿಮ್ಮ ಮನೆ ಬಾಗಿಲಿಗೆ ಮೀಟರ್ ರೀಡರ್ ಬರ್ತಾರೆ. ಬಂದ್ಬಿಟ್ಟು ವೆರಿಫಿಕೇಷನ್ಗೆ ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ. ಆಧಾರ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜಿಂದು ಒಂದು ಫೋಟೋ. ಆಮೇಲೆ ಇನ್ ಕೇಸ್ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಪ್ಯಾನ್ ಕಾರ್ಡ್ ನಂಬರ್ ಬೇಕು. ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಇಲ್ಲಾಂದರೆ ಏನು ಪ್ಯಾನ್ ಕಾರ್ಡ್ ನಂಬರ್ ಅವಶ್ಯಕತೆ ಇಲ್ಲ. ಆಮೇಲೆ ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ರೆಂಟಲ್ ಅಗ್ರಿಮೆಂಟ್ ಬೇಕು. ರೆಂಟಲ್ ಅಗ್ರಿಮೆಂಟು ನೀವು ಮಾಡಿಸಿಲ್ಲ ಅಂದರೆ ನಮ್ಮ ಇಲಾಖೆಯವರೇ ಒಂದು ರೆಂಟಲ್ ಅಗ್ರಿಮೆಂಟು ಒಂದು ಕಾಪಿ ಕೊಡ್ತಾರೆ. ಅದನ್ನು ನೀವು ಫಿಲ್ಔಟ್ ಮಾಡಿಬಿಟ್ಟು ನಿಮ್ಮ ಓನರ್ ಹತ್ರ ಸೈನ್ ಮಾಡಿಸ್ಬಿಟ್ಟು ಆ ರೆಂಟಲ್ ಅಗ್ರಿಮೆಂಟ್ ಕೊಟ್ಟರೆ ಸಾಕು. ನಮ್ಮವರು ಅದನ್ನು ಫೋಟೋ ತೆಕ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಸುಮಾರು ಜನ ವೀಡಿಯೋ ಮಾಡಿದ್ದಾರೆ. ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ವೀಡಿಯೋ ಮಾಡಿಬಿಟ್ಟಿದ್ದೀವಿ. ಈ ಥರ ಎಲ್ಲ ಫೇಕು ಲಿಂಕ್ ಕಳಿಸ್ತೀವಿ, ಲಿಂಕ್ ಓಪನ್ ಮಾಡಿ ಅದನ್ನ ಮಾಡಿ ಇದು ಮಾಡಿ ಅಂತ ಎಲ್ಲ ಹೇಳ್ತಾರೆ. ಇದೆಲ್ಲ ಸುಳ್ಳು. ಯಾವುದೇ ಕಾರಣಕ್ಕೂ ಯಾವ ಲಿಂಕು ಇಲ್ಲ. ನೀವು ಇಷ್ಟೆಲ್ಲ ವೀಡಿಯೋಸ್ ಎಲ್ಲ ನೋಡ್ತೀರಾ, ನಮ್ಮ ಲಿಂಕ್ ಅಂತ ಕಮೆಂಟ್ ಮಾಡ್ತೀರಾ. ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ. ಪ್ರತಿಯೊಬ್ಬರ ಆಧಾರ್ ನಂಬರು ಕೂಡ ನಮ್ಮ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ನಾವು ಪ್ರತಿ ಮನೆ ಬಾಗಿಲಿಗೂ ಬಂದೇ ಬರ್ತೀವಿ. ಬಂದ್ಬಿಟ್ಟು ನಾವು ವೆರಿಫಿಕೇಷನ್ ಮಾಡ್ತೀವಿ. ಕೆಲವೊಬ್ಬರು ನಮ್ಮ ಮನೆ ಹತ್ರ ಬಂದಿಲ್ಲ, ಅಲ್ಲೆಲ್ಲ ಕೂತ್ಕೊಂಡು ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಈಗ ಟೌನಲ್ಲಾದರೆ ಎಲ್ಲ ಕಡೆ ಎಲ್ಲ ನೆಟ್ವರ್ಕು ಸಿಗುತ್ತೆ. ಹಳ್ಳಿಗಳ ಕಡೆ ಕೆಲವೊಂದು ಕಡೆ ನೆಟ್ವರ್ಕ್ ಸಿಗಲ್ಲ. ಅಂಥ ಕಡೆ ಮಾತ್ರ ಕೆಲವೊಬ್ಬರು ಒಂದು ಮನೆ ಹತ್ರ 2-3 ಅಕ್ಕಪಕ್ಕದಾಗಿರೋಂಥ ಮನೆಗಳು, ನಾವು ನೋಡಿರೋಂಥ ಮನೆಗಳನ್ನ, ಅಕ್ಕಪಕ್ಕದಲ್ಲಿ ಇರೋಂಥ ಮನೆಗಳನ್ನ ನಾವು ಮಾಡ್ತೀವಿ. ಒಂದೇ ಹತ್ರ ಮಾಡಿದ್ದೀವಿ. ನಾವು ಮನೆಗೆ ಹೋಗಿ ಮಾಡಬೇಕು ಅಂದರೆ ಕೆಲವೊಂದು ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ನಿಮ್ದು ಅಪ್ಡೇಟೇ ಮಾಡೋಕ್ಕಾಗಲ್ಲ. ನಾವು ಎಲ್ಲೋ ಕೂತ್ಕೊಂಡು ಅಪ್ಡೇಟ್ ಮಾಡ್ತಿಲ್ಲ. ನಿಮ್ಮೂರಲ್ಲೇ ಬಂದುಬಿಟ್ಟು ನಿಮ್ಮ ಮನೆ ನೋಡಿರ್ತೀವಿ, ಆ ಕಾರಣಕ್ಕೆ ಮಾತ್ರ ನಾವು ಅಪ್ಡೇಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಸಿಬ್ಬಂದಿಗಳಿಗೆ ತೊಂದರೆ ಕೊಡಬೇಡಿ. ಇದೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಜೆರಾಕ್ಸ್ ಬೇಕಾ ಒರಿಜಿನಲ್ ಬೇಕಾ ಅಂತ ಸುಮಾರು ಜನ ಕನ್ಫ್ಯೂಸಲ್ಲಿದ್ದಾರೆ. ಜೆರಾಕ್ಸು ಒರಿಜಿನಲ್ಲು ಯಾವುದಾದ್ರೂ ನಡೆಯುತ್ತೆ. ಜಸ್ಟ್ ಒಂದು ಪಾಸ್ಪೋರ್ಟು ಮಾತ್ರ ಒರಿಜಿನಲ್ ಬೇಕು. ಅದನ್ನು ಜೆರಾಕ್ಸ್ ಕೊಡಬೇಡಿ. ಮೊಬೈಲಲ್ಲಿ ಎಲ್ಲ ಡಾಟಾ ಎಂಟ್ರಿ ಮಾಡಿ ನಿಮ್ಮದು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ವೋಟರ್ ಐ ಡಿ ಪ್ರೆಸೆಂಟ್ ಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಬೇಕು. ವೋಟರ್ ಇದ್ದರೆ ರೆಂಟ್ ಅಗ್ರಿಮೆಂಟ್ ಬೇಕು, ಅದನ್ನು ಕೂಡ ಫೋಟೋ ತೆಗೆದುಬಿಟ್ಟು ನಾವು ಅಪ್ಲೋಡ್ ಮಾಡಬೇಕು. ನಮ್ಮ ಮನೆ ಹತ್ರ ಇನ್ನೂ ಬಂದಿಲ್ಲ ಅಂತ ನೀವೇನು ತಲೆ ಕೆಡಿಸ್ಕೊಬಿಟ್ರೆ ಬಂದೇ ಬರ್ತಾರೆ. ನಿಮ್ಮ ಆರ್ ನಂಬರು ನಮ್ಮ ಇಲಾಖೆಯ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ನಾವು ಅದನ್ನು ಹುಡುಕೊಂಡು ಬರಲೇಬೇಕು. ಆರ್ ನಂಬರ್ ಇಂಥದ್ದು ವೆರಿಫೈ ಆಗಿಲ್ಲ ಅಂತ ನಮ್ಗೆ ಹೇಳ್ತಾರೆ. ಆ ಟೈಮಲ್ಲಿ ನಾವು ಬಂದೇ ಬರ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಅಪ್ಲಿಕೇಶನ್ನು ರೀವೆರಿಫಿಕೇಷನ್ ಮಾಡ್ತೀವಿ. ಆಧಾರ್ ಕಾರ್ಡ್ ಯಾವ ನಂಬರಿಗೆ ಫೋನ್ ನಂಬರಿಗೆ ಲಿಂಕ್ ಆಗಿರುತ್ತೆ ಅದಕ್ಕೆ 2 OTP ಬರುತ್ತೆ. ಆ OTPನ ಎಂಟ್ರಿ ಮಾಡಬೇಕು. OTP ಹೇಳೋಕ್ಕೆ ಅದಕ್ಕೆಲ್ಲ ಕೆಲವೊಂದು ಸೆಕೆಂಡ್ಸು ಟೈಮ್ ಇರುತ್ತೆ. ಒಂದು 40 ಸೆಕೆಂಡ್ಸು. ಮತ್ತು ಆಧಾರ್ OTP ಹೇಳೋಕ್ಕೆ 2 ನಿಮಿಷ ಟೈಮ್ ಇರುತ್ತೆ. ನಾವು ವೆರಿಫಿಕೇಷನ್ ಮಾಡೋಕ್ಕೆ ಹೋದಾಗ ಕೆಲವರು ಮೊಬೈಲಿಗೆ ರೀಚಾರ್ಜ್ ಮಾಡಿಸಿರಲ್ಲ, ಅವರಿಗೆ OTP ಬರೋಲ್ಲ. ಆ ಟೈಮಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಯಾರ್ದು ಆಧಾರ್ ಕಾರ್ಡ್ ಕೊಡ್ತೀರಾ ನೀವು, ಅವ್ರ ನಂಬರು ರೀಚಾರ್ಜ್ ಆಗಿರಲಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮದೊಂದು ಫಾರಮ್ ಇರುತ್ತೆ. ಆ ಫಾರಮ್ನ ಫಿಲಪ್ ಮಾಡಿಬಿಟ್ಟು ಆ ಫಾರಮ್ಗೆ ನೀವು ತಂದಿರತಕ್ಕಂಥ ಪಾಸ್ಪೋರ್ಟ್ ಸೈಜಿನ ಫೋಟೋ ಅಂಟಿಸಿ ಅದರ ಹಿಂದ್ಗಡೆ ಒಂದು ಸೈನ್ ಮಾಡಬೇಕಾಗುತ್ತೆ. ಆ ಸೈನ್ ಮಾಡಿದ್ರೆ ಮುಗೀತು. ಅಲ್ಲಿಗೆ ನಿಮ್ಮದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲೋ ದೂರಲ್ಲಿ ಕೆಲಸಕ್ಕೆ ಹೋಗಿರ್ತೀರ, ಹಂಗಾಗಿ ಈಗ ನಾವು ನಿಮ್ಮ ಮನೆ ಹತ್ರ ಬಂದಾಗ ನೀವು ಸಿಗ್ತಿರಲ್ಲ ನಮಗೆ. ನಿಮ್ಮ ಮೀಟರ್ ರೀಡರ್ಗಳದ್ದು ಫೋನ್ ನಂಬರ್ ತೊಗೊಳ್ಳಿ. ಫೋನ್ ನಂಬರ್ ತೊಗೊಂಡು ಆ ನಂಬರ್ಗೆ ಕಾಲ್ ಮಾಡಿ. ಅವ್ರ ನಂಬರ್ಗೆ ಯಾವ ಟೈಮಲ್ಲಿ ನೀವು ಇರ್ತೀರ ಅವರು ಆ ಟೈಮಿಗೆ ಬರೋಕ್ಕೆ ಹೇಳಿ. ಬರ್ತಾರೆ. ಬಂದುಬಿಟ್ಟು ವೆರಿಫಿಕೇಷನ್ ಮಾಡಿಬಿಟ್ಟು ಹೋಗ್ತಾರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಜನಗಳಿಗೆ ಉಪಯೋಗ ಆಗಲಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಧನ್ಯವಾದಗಳು.